ಬಂಧುಗಳೇ, ನನ್ನ ಹೆಸರು ಅನಂತು ಅಂತ. ಮೈಸೂರು ಜಿಲ್ಲೆ ಕೇರ್ನಾರ ತಾಲೂಕು ಸನ್ಯಾಸಿಪುರ ಅಂತ ಗ್ರಾಮ ನಮ್ಮದು. ಪ್ರಸ್ತುತ 20ನೇರಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಇಂದಿನ ದೇಶದ ಪರಿಸ್ಥಿತಿ, ಕರ್ನಾಟಕ ರಾಜ್ಯದ ಪರಿಸ್ಥಿತಿ, ಇಂದಿನ ಜನಜೀವನದ ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ದಯಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತಾ, ಈ ಒಂದು ನಾನು ಹೇಳೋದು ಮತ್ತು ನಾನು ವಿಡಿಯೋ ಮಾಡಿ ಹಾಕೋದು ನಿಮಗೆಲ್ಲ ಒಂದು ಅನುಕೂಲ ಆಗುತ್ತೆ ಅಂತ ನಾನಾದರೂ ಭಾವಿಸಿರ್ತೀನಿ. ಇನ್ನದ ವಿಶೇಷ ಏನಪ್ಪ ಅಂದರೆ, ನಾನು ಇಂದಿನ ಜನಜೀವನದ ಬಗ್ಗೆ, ಇಂದಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಹಾಗೂ ಕಾನೂನಿನ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸ್ಕೊಡಲು ಪ್ರಯತ್ನಿಸ್ತೀನಿ. ನೋಡಿ, ಇಂದು ಪ್ರತಿದಿನ ನೀವಾದರೂ ನೋಡ್ತೀರಾ ಅಂತ ಭಾವಿಸ್ತಾ, ಇವತ್ತು ಬುಧವಾರ ಮಾನ್ಯ ಎಸ್.ಎಂ. ಕೃಷ್ಣವರು ನಿನ್ನೆ ನಿಧನರಾಗಿದ್ದಾರೆ. ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು MLA ಆಗಿ, ಮಿನಿಸ್ಟ್ರಾಗಿ, ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕಾಂಗ್ರೆಸ್ ಪಕ್ಷದಲ್ಲಿ ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಕೊನೆಗೆ ಅವರು BJP ಪಕ್ಷನ ಸೇರ್ತಾರೆ. ಅಲ್ಲೂ ಸಹ ಅವ್ರಿಗೆ ಮಹೋನ್ನತವಾದ ಒಂದು ಸ್ಥಾನವನ್ನು ಕೊಟ್ಟು ಗೌರವಿಸ್ತಾರೆ. ಅಂಥ ಸಜ್ಜನ ರಾಜಕಾರಣಿ, ಒಕ್ಕಲಿಗ ಸಮುದಾಯದ ರಾಜಕಾರಣಿ ಇಂದು ನಮ್ಮಲ್ಲಿಲ್ಲ. ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ನಾವಾದರೂ ಸಹ ಮುಂದಿನ ಯುವಕರು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ನಾವು ಮುಂದೆ ಸಾಗೋಣ. ನಾವು ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆತನನ ಬಿಟ್ಟೋಗೋಣ, ಬೆಳೆಸೋಣ. ಮುಂದಿನ ಯುವ ಪೀಳಿಗೆಯನ್ನು ಅವರ ಹಾದಿಯಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ